ನಮಸ್ಕಾರ ಸ್ನೇಹಿತರೆ. ಮಹಾಭಾರತ ಧರ್ಮ ಮತ್ತು ಅಧರ್ಮದ ಮಹಾಗಾಥೆ ಈ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಹಿಂದಿನ ಭಾಗದಲ್ಲಿ ನಾವು ಒಂದು ಮಹತ್ವದ ಕ್ಷಣವನ್ನು ನೋಡಿದ್ವಿ. ಒಬ್ಬ ಮಗ ತನ್ನ ತಂದೆಯ ಸಂತೋಷಕ್ಕಾಗಿ ತನ್ನ ಸಂಪೂರ್ಣ ಜೀವನವನ್ನೇ ತ್ಯಜಿಸಿದಂಥ ಕ್ಷಣ. ದೇವವ್ರತ ಎನ್ನುವ ಯುವರಾಜ ತನ್ನ ಜೀವನ ಪೂರ್ತಿ ವಿವಾಹನೇ ಆಗೋದಿಲ್ಲ, ಸಂತಾನವನ್ನು ಹೊಂದೋದಿಲ್ಲ ಎಂಬ ಭಯಂಕರ ಪ್ರತಿಜ್ಞೆ ಮಾಡ್ತಾನೆ. ಆ ಪ್ರತಿಜ್ಞೆಯ ನಂತರ ಅವನಿಗೆ ಹೊಸ ಹೆಸರು ದೊರೆಯುತ್ತೆ, ಭೀಷ್ಮ ಅಂತ. ಆ ದಿನದಿಂದ ಹಸ್ತಿನಾಪುರದ ಇತಿಹಾಸನೇ ಬದಲಾಗೋದಕ್ಕೆ ಶುರುವಾಗುತ್ತೆ. ತಂದೆಯ ಸಂತೋಷಕ್ಕಾಗಿ ಮಾಡಿದ ಆ ತ್ಯಾಗ ಆ ಕ್ಷಣದಲ್ಲಿ ಮಹಾನ್ ಅಂತ ಕಾಣಿಸಿದ್ರೂ ಕೂಡ ಅದೇ ನಿರ್ಧಾರ ಭವಿಷ್ಯದಲ್ಲಿ ಕುರುವಂಶದ ರಾಜಕೀಯ ಸ್ಥಿರತೆಯನ್ನೇ ಕದಡುವ ಮೊದಲ ಹೆಜ್ಜೆಯಾಗಿತ್ತು. ರಾಜಾಸನದಲ್ಲಿ ಕುಳಿತಿದ್ದ ಶಂತನು ಈಗ ತನ್ನ ಪಕ್ಕದಲ್ಲಿ ಹೊಸ ರಾಣಿ ಜೊತೆ ಜೀವನ ನಡೆಸ್ತಿದ್ದಾನೆ. ಆ ರಾಣಿ ಸತ್ಯವತಿ. ಆದರೆ ಸತ್ಯವತಿಯ ಕತೆ ಸಾಮಾನ್ಯ ರಾಜಕುಮಾರಿಯ ಕತೆ ಅಲ್ಲ. ಅವಳ ಜೀವನದಲ್ಲಿ ಇನ್ನೂ ಯಾರಿಗೂ ಗೊತ್ತಿಲ್ಲದ ಒಂದು ರಹಸ್ಯ ಅಧ್ಯಾಯ ಇತ್ತು. ಸತ್ಯವತಿ ಹುಟ್ಟಿದಾಗ ಅವಳ ಹೆಸರು ಸತ್ಯವತಿ ಆಗಿರಲಿಲ್ಲ. ಅವಳನ್ನು ಜನರು ಮತ್ಸ್ಯಗಂಧಿ ಅಂತ ಕರೀತಿದ್ರು. ಅವಳು ಒಬ್ಬ ಮೀನುಗಾರನ ಮನೆಯಲ್ಲಿ ಬೆಳೆದವಳು. ಅವಳ ದೇಹದಿಂದ ಮೀನುಗಳ ವಾಸನೆ ಬರ್ತಿತ್ತು ಅಂತ ಜನರು ಹೇಳ್ತಿದ್ರು. ಅದಕ್ಕಾಗಿಯೇ ಅವಳಿಗೆ ಆ ಹೆಸರು ಬಂದಿತ್ತು. ಅವಳ ತಂದೆ ಗಂಗೆ ನದಿಯಲ್ಲಿ ದೋಣಿ ನಡೆಸೋ ಕೆಲಸ ಮಾಡ್ತಿದ್ದವನು. ಆ ಕೆಲಸದಲ್ಲಿ ಸತ್ಯವತಿಯು ಕೂಡ ಅವನಿಗೆ ಸಹಾಯ ಮಾಡ್ತಿರ್ತಾಳೆ. ಅವಳ ಜೀವನ ಸರಳವಾಗಿತ್ತು. ರಾಜಮನೆತನದ ವೈಭವ ಅವಳಿಗೆ ದೂರದ ಕನಸಿನಂತಿತ್ತು. ಆದರೆ ವಿಧಿ ಅವಳಿಗಾಗಿ ಬೇರೆ ಯೋಜನೆ ಮಾಡಿಕೊಂಡಿತ್ತು. ಒಂದು ದಿನ ಗಂಗೆಯ ನದಿಯಲ್ಲಿ ಗಟ್ಟಿಯಾದ ಮಂಜು ಆವರಿಸಿತ್ತು. ಆ ಮಂಜಿನ ನಡುವೆ ಸತ್ಯವತಿ ತನ್ನ ದೋಣಿಯನ್ನು ಓಡಿಸ್ತಿದ್ಲು. ಆ ಸಮಯದಲ್ಲಿ ಅವಳ ದೋಣಿಗೆ ಒಬ್ಬ ಮಹಾನ್ ಋಷಿ ಬರ್ತಾರೆ. ಅವಳನ್ನು ನದಿಯನ್ನು ದಾಟೋದಕ್ಕೆ ದೋಣಿಯಲ್ಲೇ ಕರೆದೊಯ್ಯೋದಕ್ಕೆ ಕೇಳ್ಕೊಳ್ತಾರೆ. ಆ ಋಷಿ ಹೆಸರು ಪರಾಶರ. ಪರಾಶರರು ಅತ್ಯಂತ ಜ್ಞಾನಿಗಳಾಗಿದ್ದರು. ಅವರ ದೃಷ್ಟಿ ಸಾಮಾನ್ಯ ಮನುಷ್ಯನ ದೃಷ್ಟಿಯಾಗಿರಲಿಲ್ಲ. ಅವರು ಸತ್ಯವತಿಯನ್ನು ನೋಡಿದ ಕ್ಷಣದಲ್ಲಿ ಅವಳ ಜೀವನದ ಭವಿಷ್ಯವನ್ನು ಅರ್ಥಕೊಳ್ತಾರೆ. ಅವಳೊಳಗೆ ಒಂದು ವಿಶೇಷ ಶಕ್ತಿ ಮತ್ತು ಭವಿಷ್ಯದ ಮಹತ್ವವನ್ನು ಅವರು ಕಾಣ್ತಾರೆ. ಪರಾಶರರು ಅವಳೊಂದಿಗೆ ಒಂದಾಗುವ ಬಯಕೆಯನ್ನು ವ್ಯಕ್ತಪಡಿಸ್ತಾರೆ. ಪರಾಶರರು ಸತ್ಯವತಿಗೆ ಹೇಳ್ತಾರೆ, ನಿನ್ನ ಜೀವನದಲ್ಲಿ ಒಂದು ಮಹಾನ್ ಕಾರ್ಯ ಇದೆ. ನೀನು ಭವಿಷ್ಯದಲ್ಲಿ ಒಬ್ಬ ಮಹಾನ್ ಮಗುವಿಗೆ ಜನ್ಮ ನೀಡ್ತೀಯ. ಆ ಮಗು ಲೋಕದ ಇತಿಹಾಸವನ್ನೇ ಬದಲಾಗಿಸುವ ವ್ಯಕ್ತಿ ಆಗ್ತಾನೆ ಅಂತ ಹೇಳ್ತಾರೆ. ಸತ್ಯವತಿಗೆ ಈ ಮಾತು ಕೇಳಿ ತುಂಬ ಭಯ ಆಗಿಬಿಡುತ್ತೆ. ಸಮಾಜದಲ್ಲಿ ತನ್ನ ಗೌರವ ಹಾಳಾಗುತ್ತೆ ಎಂಬ ಭಯ ಅವಳ ಮನಸ್ಸಿನಲ್ಲಿ ಮೂಡುತ್ತೆ. ಅವಳು ಪರಾಶರರಿಗೆ ತನ್ನ ಭಯವನ್ನು ಹೇಳ್ಕೊಳ್ತಾಳೆ. ಆಗ ಪರಾಶರರು ಅವಳಿಗೆ 3 ಮಹತ್ವದ ವರಗಳನ್ನು ನೀಡ್ತಾರೆ. ಮೊದಲನೆಯದಾಗಿ, ಆ ಘಟನೆಯ ನಂತರವೂ ಕೂಡ ಸತ್ಯವತಿ ಕನ್ಯೆಯಾಗೆ ಉಳಿತಾಳೆ. ಎರಡನೆಯದಾಗಿ, ಅವಳ ದೇಹದಿಂದ ಬರುತ್ತಿದ್ದ ಮೀನುಗಳ ವಾಸನೆ ಹೋಗಿ ಅದರ ಬದಲು ಸುಗಂಧ ಹರಡುವಂತೆ ಮಾಡ್ತಾರೆ. ಅದಾದ ನಂತರ ಜನರು ಅವಳನ್ನು ಯೋಜನಗಂಧಿ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಇನ್ನು ಮೂರನೆಯದಾಗಿ, ಅವಳಿಗೆ ಜನಿಸೋ ಮಗ ಅತ್ಯಂತ ಜ್ಞಾನಿ ಮತ್ತು ದೈವಿಕ ಶಕ್ತಿ ಉಳ್ಳವನಾಗಿರ್ತಾನೆ ಅಂತ ಆಶೀರ್ವಾದ ಮಾಡ್ತಾರೆ. ಆ ಮಂಜಿನ ಮಧ್ಯೆ ಗಂಗೆಯ ನದಿಯ ದ್ವೀಪದಲ್ಲಿ ಸತ್ಯವತಿ ಒಂದು ಮಗುವಿಗೆ ಜನ್ಮ ನೀಡ್ತಾಳೆ. ಆ ಮಗು ಕಪ್ಪು ಬಣ್ಣದವನಾಗಿರ್ತಾನೆ ಮತ್ತು ದ್ವೀಪದಲ್ಲಿ ಹುಟ್ಟಿದ ಕಾರಣದಿಂದಾಗಿ ಅವನಿಗೆ ಕೃಷ್ಣ ದ್ವೈಪಾಯನ ಎಂಬ ಹೆಸರು ಬರುತ್ತೆ. ನಂತರ ಅವನು ಮಹಾನ್ ಋಷಿಯಾಗಿ ಪ್ರಸಿದ್ಧನಾಗ್ತಾರೆ. ಅವರೇ ವ್ಯಾಸ. ವ್ಯಾಸರು ಜನಿಸಿದ ಕ್ಷಣದಿಂದಲೇ ಅಸಾಮಾನ್ಯ ವ್ಯಕ್ತಿಯಾಗಿರ್ತಾರೆ. ಅವರು ಹುಟ್ಟಿದ ಕೆಲವೇ ಸಮಯದಲ್ಲಿ ಪ್ರೌಢಾವಸ್ಥನಾಗಿ ತಪಸ್ಸು ಮಾಡೋದಕ್ಕೆ ಕಾಡಿನತ್ತ ಹೊರಟೋಗ್ತಾರೆ. ಹೋಗುವ ಮೊದಲು ಅವರು ತಮ್ಮ ತಾಯಿಗೆ ಒಂದು ಮಾತು ಹೇಳಿ ಹೋಗ್ತಾರೆ, ನಿನಗೆ ಯಾವಾಗಲಾದರೂ ನನ್ನ ಅಗತ್ಯವಿದ್ದರೆ ನನ್ನನ್ನು ನೆನಪಿಸ್ಕೊ, ನಾನು ಬರ್ತೇನೆ ಅಂತ. ನಂತರ ಸತ್ಯವತಿ ಈ ರಹಸ್ಯವನ್ನು ತನ್ನ ಹೃದಯದೊಳಗೆ ಇಟ್ಕೊಂಡು ಶಂತನುವಿನ ಜೊತೆ ವಿವಾಹ ಆಗ್ತಾಳೆ. ಕಾಲ ಕಳೆದಂತೆ ಹಸ್ತಿನಾಪುರದಲ್ಲಿ ಹೊಸ ಪೀಳಿಗೆ ಹುಟ್ಟುತ್ತೆ. ಶಂತನು ಮತ್ತು ಸತ್ಯವತಿಗೆ 2 ಪುತ್ರರು ಜನಿಸ್ತಾರೆ, ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ಇವರಿಬ್ಬರು ಕುರುವಂಶದ ಭವಿಷ್ಯ ಅಂತ ಎಲ್ಲರೂ ಭಾವಿಸ್ತಾರೆ. ಇವರನ್ನು ಬೆಳೆಸಿದವರು ಮತ್ತು ತರಬೇತಿ ನೀಡಿದವರು ಭೀಷ್ಮ. ತನ್ನ ಪ್ರತಿಜ್ಞೆಯ ಕಾರಣದಿಂದ ಸಿಂಹಾಸನವನ್ನು ತ್ಯಜಿಸಿದರೂ ಕೂಡ ಕುರುವಂಶವನ್ನು ಕಾಪಾಡುವ ಜವಾಬ್ದಾರಿ ಸಂಪೂರ್ಣವಾಗಿ ಭೀಷ್ಮರ ಮೇಲೆ ಬಿದ್ದಿತ್ತು. ಯುದ್ಧ ಕಲೆ, ರಾಜಕೀಯ, ಧರ್ಮ, ರಾಜಧರ್ಮ ಎಲ್ಲವನ್ನೂ ಈ 2 ಯುವರಾಜರಿಗೆ ಭೀಷ್ಮನೇ ಕಲಿಸ್ತಿದ್ರು. ಆದರೆ ಮಹಾಭಾರತದ ಕಥೆಯಲ್ಲಿ ಒಂದು ವಿಷಯ ಯಾವಾಗಲೂ ಸ್ಪಷ್ಟ. ವಿಧಿ ಯಾವಾಗ ಯಾವ ತಿರುವು ತರುತ್ತೆ ಎಂಬುದನ್ನು ಯಾರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಚಿತ್ರಾಂಗದ ಹಿರಿಯ ಮಗ. ಅವನು ಯೌವನದಲ್ಲಿ ಬಹಳ ಧೈರ್ಯಶಾಲಿಯಾಗಿರ್ತಾನೆ. ಅವನಿಗೆ ತನ್ನ ಶಕ್ತಿಯ ಮೇಲೆ ಅಪಾರ ವಿಶ್ವಾಸವಿತ್ತು. ಅವನು ಯುದ್ಧ ಮತ್ತು ವಿಜಯಗಳ ಮೂಲಕ ತನ್ನ ಶೌರ್ಯವನ್ನು ಸಾಬೀತುಪಡಿಸಬೇಕು ಅಂತ ಬಯಸ್ತಿರ್ತಾನೆ. ಒಂದು ಸಮಯದಲ್ಲಿ ಅವನಿಗೆ ಗಂಧರ್ವ ಲೋಕದ ಒಬ್ಬ ಯೋಧನಿಗೆ ಸಂಘರ್ಷ ಉಂಟಾಗುತ್ತೆ. ಆ ಗಂಧರ್ವನ ಹೆಸರು ಕೂಡ ಚಿತ್ರಾಂಗದನೇ ಆಗಿತ್ತು. ಇಬ್ಬರು ಒಂದೇ ಹೆಸರಿನ ಯೋಧರು. ಈ ಸಂಘರ್ಷ ಒಂದು ಸಾಮಾನ್ಯ ಜಗಳ ಆಗಿರಲಿಲ್ಲ. ಇದು ಹಲವಾರು ದಿನ ಮುಂದುವರಿದ ಒಂದು ದೊಡ್ಡ ಯುದ್ಧವಾಗಿರುತ್ತೆ. ಮಾನವ ರಾಜಕುಮಾರ ಮತ್ತು ಗಂಧರ್ವ ಯೋಧ ಇಬ್ಬರು ಸಮಾನ ಶಕ್ತಿ ಇದ್ದವರೇ ಆಗಿದ್ದರು. ಆದರೆ ಯುದ್ಧದ ಕೊನೆಯಲ್ಲಿ ಗಂಧರ್ವ ರಾಜ ಚಿತ್ರಾಂಗದ ಯುದ್ಧದಲ್ಲಿ ಜಯಿಸ್ತಾನೆ. ಕುರುವಂಶದ ಯುವರಾಜ ಚಿತ್ರಾಂಗದ ಸಾವನ್ನಪ್ತಾನೆ.
ಈ ಘಟನೆ ಹಸ್ತಿನಾಪುರದ ರಾಜವಂಶಕ್ಕೆ ಒಂದು ದೊಡ್ಡ ಆಘಾತವಾಗಿತ್ತು. ಈಗ ಸಿಂಹಾಸನದ ವಾರಸುದಾರರಾಗಿ ವಿಚಿತ್ರವೀರ್ಯ ಮಾತ್ರ ಉಳಿದಿರ್ತಾನೆ. ವಿಚಿತ್ರವೀರ್ಯನಿಗೆ ವಿವಾಹ ಮಾಡಿಸಿ ಕುರುವಂಶವನ್ನು ಮುಂದುವರಿಸಬೇಕು ಅಂತ ಭೀಷ್ಮ ನಿರ್ಧರಿಸ್ತಾರೆ. ಆ ಸಮಯದಲ್ಲಿ ಕಾಶಿ ರಾಜ್ಯದಲ್ಲಿ ಒಂದು ದೊಡ್ಡ ಸ್ವಯಂವರ ನಡೆಯುತ್ತಿತ್ತು. ಕಾಶಿ ರಾಜನಿಗೆ 3 ಪುತ್ರಿಯರಿದ್ದರು, ಅಂಬಾ, ಅಂಬಿಕಾ ಮತ್ತು ಅಂಬಾಲಿಕಾ. ಈ 3 ರಾಜಕುಮಾರಿಯರು ತಮ್ಮ ಪತಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸ್ವಯಂವರದಲ್ಲಿ ಭಾಗವಹಿಸೋರಿದ್ದರು. ಅನೇಕ ರಾಜರು ಮತ್ತು ಯೋಧರು ಅಲ್ಲಿ ಸೇರಿರ್ತಾರೆ. ಆದರೆ ಭೀಷ್ಮ ಒಂದು ಬೇರೆ ನಿರ್ಧಾರನೇ ತಗೊಳ್ತಾರೆ. ಕುರುವಂಶದ ಈ ರಾಜನಿಗೆ ಯೋಗ್ಯವಾದ ವಧುಗಳನ್ನ ತರಬೇಕು ಅಂತ ಅವನು ನೇರವಾಗಿ ಸ್ವಯಂವರ ಸಭೆಗೆ ಹೋಗಿ ಆ 3 ರಾಜಕುಮಾರಿಯನ್ನು ತನ್ನ ರಥದಲ್ಲಿ ಕೂರಿಸ್ಕೊಂಡು ಹಸ್ತಿನಾಪುರಕ್ಕೆ ಕರೆದುಕೊಂಡು ಬಂದ್ಬಿಡ್ತಾರೆ. ಆ ಕಾಲದಲ್ಲಿ ಶಕ್ತಿಶಾಲಿ ರಾಜರು ಹೀಗೆ ಯುದ್ಧದ ಮೂಲಕ ವಧುಗಳನ್ನ ಗೆಲ್ಲೋದು ಅಸಾಮಾನ್ಯ ವಿಷಯವಾಗಿರಲಿಲ್ಲ. ಇನ್ನು ಹಸ್ತಿನಾಪುರಕ್ಕೆ ಬಂದ ನಂತರ ರಾಜಕುಮಾರಿ ಅಂಬಾ ಒಂದು ಮಹತ್ವದ ಸತ್ಯವನ್ನು ಹೇಳ್ತಾಳೆ. ಅವಳು ಈಗಾಗಲೇ ಶಲ್ವ ಎಂಬ ರಾಜನನ್ನು ಪ್ರೀತಿಸ್ತಿರ್ತಾಳೆ. ಸ್ವಯಂವರದಲ್ಲಿ ಅವನನ್ನೇ ತನ್ನ ಪತಿಯಾಗಿ ಆಯ್ಕೆ ಮಾಡ್ಕೊಳ್ಳೋದಾಗಿ ಅವಳು ನಿರ್ಧರಿಸಿರ್ತಾಳೆ. ಭೀಷ್ಮ ಈ ಸತ್ಯವನ್ನು ತಿಳಿದ ನಂತರ ಅವಳನ್ನು ಮತ್ತೆ ಶಲ್ವನ ಬಳಿಗೆ ಕಳಿಸ್ತಾನೆ. ಆದರೆ ಅಲ್ಲಿ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ. ಶಲ್ವ ಅವಳನ್ನು ಸ್ವೀಕರಿಸೋದಕ್ಕೆ ನಿರಾಕರಿಸ್ತಾನೆ. ನೀನು ಈಗ ಭೀಷ್ಮನಿಂದ ಗೆದ್ದವಳು, ನಾನು ನಿನ್ನನ್ನು ಹೇಗೆ ವಿವಾಹ ಆಗೋದಕ್ಕಾಗತ್ತೆ ಅಂತ ಹೇಳ್ತಾನೆ. ಈ ಮಾತು ಅಂಬಾಳ ಮನಸ್ಸಿಗೆ ಭಾರಿ ಆಘಾತ ಉಂಟು ಮಾಡುತ್ತೆ. ಅವಳು ಭೀಷ್ಮನ ಬಳಿ ಹಿಂದಿರುಗಿ ಬಂದು ಭೀಷ್ಮನನ್ನೇ ವಿವಾಹ ಆಗೋದಕ್ಕೆ ಕೇಳ್ತಾಳೆ. ಆದರೆ ಭೀಷ್ಮ ತನ್ನ ಪ್ರತಿಜ್ಞೆಯ ಕಾರಣದಿಂದ ಅದನ್ನು ಒಪ್ಕೊಳ್ಳೋದಕ್ಕಾಗೋದಿಲ್ಲ. ಈ ಘಟನೆ ಅಂಬಾಳ ಜೀವನವನ್ನು ಸಂಪೂರ್ಣವಾಗಿ ಬದಲಿಸ್ಬಿಡುತ್ತೆ. ಅವಳ ಮನಸ್ಸಿನಲ್ಲಿ ಭೀಷ್ಮನ ವಿರುದ್ಧ ಒಂದು ಭಯಾನಕ ಕೋಪವನ್ನು ಹುಟ್ಟಿಸುತ್ತೆ. ಅವಳು ಪ್ರತಿಜ್ಞೆ ಮಾಡ್ತಾಳೆ, ಭೀಷ್ಮನ ಮರಣಕ್ಕೆ ನಾನು ಕಾರಣ ಆಗ್ತೇನೆ ಅಂತ. ಈ ಪ್ರತಿಜ್ಞೆ ಮಹಾಭಾರತದ ಮುಂದಿನ ಕಥೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ. ಯಾಕಂದರೆ ನಂತರ ಅವಳು ಶಿಖಂಡಿಯಾಗಿ ಜನಿಸಿ ಕುರುಕ್ಷೇತ್ರದ ಯುದ್ಧದಲ್ಲಿ ಭೀಷ್ಮನ ಪತನಕ್ಕೆ ಕಾರಣ ಆಗ್ತಾಳೆ. ಇನ್ನು ಇತ್ತ ಅಂಬಿಕಾ ಮತ್ತು ಅಂಬಾಲಿಕಾ ವಿಚಿತ್ರವೀರ್ಯನ ವಿವಾಹ ಆಗ್ತಾರೆ. ಆದರೆ ವಿಚಿತ್ರವೀರ್ಯ ದೇಹದಲ್ಲಿ ಬಲಿಷ್ಠನಾಗಿರಲಿಲ್ಲ. ಮಹಾಭಾರತದ ಕೆಲವು ಆವೃತ್ತಿಗಳ ಪ್ರಕಾರ ಅವನು ಅತಿಯಾದ ಭೋಗ ವಿಲಾಸದ ಜೀವನ ನಡೆಸ್ತಿರ್ತಾನೆ. ಇದರ ಪರಿಣಾಮವಾಗಿ ಅವನ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಕೆಲವೇ ವರ್ಷಗಳಲ್ಲಿ ಅವನು ಅಸ್ವಸ್ಥನಾಗಿ ಸಾವನ್ನಪ್ತಾನೆ. ವಿಚಿತ್ರವೀರ್ಯನಿಗೆ ಸಂತಾನ ಕೂಡ ಇರಲಿಲ್ಲ. ಈಗ ಕುರುವಂಶ ಮತ್ತೊಮ್ಮೆ ಸಂಕಷ್ಟಕ್ಕೆ ಸಿಲುಕುತ್ತೆ. ರಾಜವಂಶ ಮುಂದುವರಿಬೇಕಾದ್ರೆ ವಾರಸುದಾರ ಬೇಕು. ಆದರೆ ಭೀಷ್ಮ ತನ್ನ ಪ್ರತಿಜ್ಞೆಯಿಂದ ವಿವಾಹ ಆಗಲಾರ. ಈ ಪರಿಸ್ಥಿತಿಯಲ್ಲಿ ಸತ್ಯವತಿಗೆ ತನ್ನ ಮೊದಲ ಮಗ ವ್ಯಾಸ ನೆನಪಿಗೆ ಬರ್ತಾನೆ. ಅವಳು ಅವನನ್ನು ಕರೆಸ್ಕೊಳ್ತಾಳೆ. ಮುಂದಿನ ಘಟನೆಯಿಂದಲೇ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ ಜನಿಸುವ ಕತೆ ಆರಂಭವಾಗುತ್ತೆ. ಮಹಾಭಾರತದ ಕಥೆಯಲ್ಲಿ ಈ ಭಾಗ ಅತ್ಯಂತ ಮಹತ್ವದ ತಿರುವು. ಯಾಕಂದರೆ ಇಲ್ಲಿಂದ ಮುಂದಿನ ಪೀಳಿಗೆ ಹುಟ್ಟುತ್ತೆ. ಧೃತರಾಷ್ಟ್ರನಿಂದ ಕೌರವರು, ಪಾಂಡವನಿಂದ ಪಾಂಡವರು ಮತ್ತು ಅವರ ನಡುವಿನ ಸಂಘರ್ಷವೇ ಕುರುಕ್ಷೇತ್ರದ ಮಹಾಯುದ್ಧಕ್ಕೆ ಕಾರಣವಾಗುತ್ತೆ. ಇವರ ಹುಟ್ಟಿನ ಕಥೆಯನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.